ಯಾವಾಗಲೂ ಮಲೆನಾಡು ಕಡೆ ಬರಬೇಕು ಅಂದ್ರೆ ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಈ ಹಸಿರು, ಈ ಫಾಗು, ಈ ಕಡೆ ಬಂದರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಶಾಂತಿ. ಸೊ ಹಾಗಾಗಿ ಯಾವಾಗಲೇ ಈ ಕಡೆ ಬಂದಾಗ, ಸ್ಪೆಷಲಿ ಮಾನ್ಸೂನಲ್ಲಿ ಬಂದಾಗ ತುಂಬ ತುಂಬ ನೆಮ್ಮದಿ ಸಿಗುತ್ತೆ. ಅಂದರೆ ಹೌದು, ನೀವು ಹೇಳಿದಾಗೆ ಟ್ರಾಫಿಕ್ಕು, ಈ ಹಾರನ್ ಸೌಂಡು, ಬಿಲ್ಡಿಂಗ್ಗಳು, ಕಾಂಕ್ರೀಟು ಇದೆಲ್ಲ ನೋಡಿ ನೋಡಿ ಬದುಕಿರೋರಿಗೆ ಈ ಕಡೆ ಮಲೆನಾಡು ಕಡೆ ಬಂದಾಗ ಎಲ್ಲಿ ನೋಡಿದ್ರು ಹಸಿರು ಕಾಣಿಸುತ್ತಲ್ಲ, ಆ ಹಸಿರು ಕಾಣಿಸಿದಾಗ ಎಲ್ಲೋ ಮನಸ್ಸಿಗೆ ಒಂಥರ ತೃಪ್ತಿ ಅನಿಸುತ್ತೆ. ಪದೇ ಪದೇ ಇಲ್ಲಿ ಬರಬೇಕು ಅನಿಸುತ್ತೆ, ಇಲ್ಲೇ ಉಳ್ಕೊಂಬೋಣ ಅಂತ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮಾನ್ಸೂನ್ ಟೈಮಲ್ಲಿ ಮಲೆನಾಡಿಗೆ ಬರಲೇಬೇಕು ಪ್ರತಿಯೊಬ್ಬರು. ಆ್ಯಂಡ್ ಬರಬೇಕಾದ್ರೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಬರಬೇಕು. ಆ್ಯಂಡ್ ಯಾವ ಹೊತ್ತಿನಲ್ಲಿ ಟ್ರಾವೆಲ್ ಮಾಡಬೇಕು, ಯಾವ ಹೊತ್ತಿನಲ್ಲಿ ಬರಬೇಕು ಬರಬಾರ್ದು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಬರಬೇಕು. ನೈಟ್ ಟ್ರಾವೆಲ್ನ ದಯವಿಟ್ಟು ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು ಮಾಡಬೇಡಿ. ಯಾವ ಕಡೆ ಎಲ್ಲಿ ಲ್ಯಾಂಡ್ಸ್ಲೈಡ್ ಆಗುತ್ತೆ, ಯಾವ ಟೈಮಲ್ಲಿ ಯಾವಾಗ ಮರ ಬೀಳುತ್ತೆ ಗೊತ್ತಾಗಲ್ಲ. ಸೊ ಹಾಗಾಗಿ ಬೆಳಗಿನ ಹೊತ್ತಲ್ಲಿ ಸ್ಪೀಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ತುಂಬ ನಿಧಾನವಾಗಿ ಬಂದರೆ ಎಂಜಾಯ್ ಮಾಡ್ಬೋದು. ಇದೊಂಥರ ಡ್ರೀಮ್ ಸರ್. ನಾವು ಸಿನಿಮಾಗಳಲ್ಲಿ ನೋಡ್ತೀವಿ ಇದನ್ನೆಲ್ಲ, ಮಿಸ್ಟಲ್ಲಿ ಒಂದು ಸಾಂಗ್ ಮಾಡೋದು, ಅಥವಾ ನಾವುಗಳೇ ಮಾಡಿರ್ತೀವಿ ಸಿನಿಮಾಲಿ ಯಾವ್ದಾದ್ರು ಒಂದು ಸಾಂಗ್ ಶೂಟ್ ಮಾಡಿರ್ತೀವಿ. ಬಟ್ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಟೆನ್ಷನ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು, ಈ ಒಂದು ಮಠ ಮಧ್ಯಾಹ್ನ ಇಷ್ಟು ನೋಡೋದೇ ಒಂದು ಅದ್ಭುತ ಅನಿಸುತ್ತೆ, ಒಂದು ಖುಷಿ ಅನಿಸುತ್ತೆ. ಸೊ ತುಂಬ ಖುಷಿ ಆಗುತ್ತೆ ಸರ್. ಹೌದು, ಖಂಡಿತ ಎಂಜಾಯ್ ಮಾಡಿ ಹೋಗ್ತಾರೆ. ಎಂಜಾಯ್ ಮಾಡ್ಬೇಕಾದ್ರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಕೇಳ್ಕೊತೀನಿ. ಬಟ್ ಈ ಟೈಮಲ್ಲಿ ಬನ್ನಿ. ನಿಜವಾಗ್ಲೂ ಮಾನ್ಸೂನು ಕರ್ನಾಟಕದ ಸೌಂದರ್ಯವನ್ನು ನೋಡಬೇಕು ಅಂದರೆ ಮಳೆಗಾಲದಲ್ಲಿ ಬರಬೇಕು. ನಮ್ಮ ಹಾಸನದ ಕಡೆ, ಸಕಲೇಶ್ಪುರದ ಕಡೆ, ಮಡಿಕೇರಿ, ಮಲೆನಾಡು ಈ ಕಡೆ ಎಲ್ಲ ಬರಬೇಕು. ಆ್ಯಂಡ್ ಇನ್ನೊಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್, ಎಲ್ಲ ಕಡೆ ಪ್ಲಾಸ್ಟಿಕ್ ಹಾಕ್ತಾರೆ, ಎಲ್ಲ ಕಡೆ ಕವರ್ಗಳು ಹಾಕ್ತಾರೆ, ಬಾಟ್ಲ್ಗಳು ಬಿಸಾಕ್ತಾರೆ. ಬೇಡ, ಪ್ರತಿಯೊಂದು ಅಂಗಡಿ ಮುಂದೆ ಒಂದು ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಥವಾ ನಿಮಗೆಲ್ಲೇ ಗೌರ್ಮೆಂಟ್ ಕಡೆಯಿಂದನೂ ಡಸ್ಟ್ಬಿನ್ಗಳು ಇಟ್ಟಿರ್ತಾರೆ, ಅಲ್ಲೆಲ್ಲ ಹೋಗಿ ಹಾಕಿ ಪ್ಲಾಸ್ಟಿಕ್ನ. ದಯವಿಟ್ಟು ಹೊರಗಡೆ ಲಿಟರ್ ಮಾಡಿಬಿಡಿ. ಇದೊಂದೇ ಒಂದು ಕೇಳ್ಕೊತೀನಿ, ನಮ್ಮ ಸೌಂದರ್ಯನ, ನಮ್ಮ ನಾಡಿನ ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ, ಅದನ್ನು ನಾವೇ ಹಾಳು ಮಾಡಬಾರ್ದು. ಇಲ್ಲ, ಟ್ರಾವೆಲಿಂಗ್ ತುಂಬ ಸುಂದರವಾಗಿದೆ. ಆಬ್ವಿಯಸ್ಲಿ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಮಳೆಗಾಲ ಸ್ಟಾರ್ಟ್ ಆಗಿದೆ. ತುಂಬಾ ಅದ್ಭುತವಾಗಿತ್ತು ರೋಡ್ ಟ್ರಿಪ್ಪು. ಬಟ್ ಏನಂದರೆ ಸುಮಾರು ಕಡೆ ಮರಗಳು ಬಿದ್ದೋಗಿದೆ. ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿ, ನೈಟ್ ಜರ್ನಿ ತುಂಬಾ ಡೇಂಜರಸ್ಸು. ಸೊ ಹಾಗಾಗಿ ಬೆಳಗಿನ ಜಾವ ನೀವು ಜರ್ನಿ ಮಾಡಿದ್ರೆ ಒಳ್ಳೆಯದು. ಡೇ ಲೈಟಲ್ಲಿ ಕವಡೆ ಅದ್ಭುತವಾಗಿರುತ್ತೆ. ಅಂದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಅದು ಒಂಥರ, ಬಟ್ ಇಲ್ಲಿ ಪರಿಸರ ಅಂದರೆ ಫುಲ್ಲು ಕ್ಯಾನಪೀಸು, ಫಾರೆಸ್ಟು, ನೇಚರು, ಇದರಲ್ಲಿ ಮಳೆ ಬಂದು ಟ್ರಾವೆಲ್ ಮಾಡೋದಿದೆಯಲ್ಲ, ಒಂಥರ ಅದ್ಭುತವಾಗಿರುತ್ತೆ. ಆ್ಯಂಡ್ ಕಾರಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಹೋಗೋದೇ ಒಂಥರ ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹೌದು, ನಮಗೆ ಬೆಂಗಳೂರಲ್ಲಿ ಹೇಗಿರುತ್ತೆ ಅಂದರೆ ಲೈಫ್ ಸ್ಟೈಲು, ಎದ್ದೇಳ್ತೀವ, ಕೆಲ್ಸಕ್ಕೆ ಹೋಗ್ತೀವ, ಆ ಟ್ರಾಫಿಕಲ್ಲೇ ಅರ್ಧ ಜೀವನ ಕಳೆದೋಗುತ್ತೆ ನಮಗೆ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಒಂಥರ ಬ್ರೇಕ್, ಒಂಥರ ಯೋಗ ಮಾಡಿದಾಗ, ಒಂಥರ ಮೆಡಿಟೇಷನ್ ಮಾಡಿದಾಗ ಅನಿಸುತ್ತೆ ನಮಗೆ ಇಲ್ಲಿ ಈ ಕಡೆ ಬಂದಿದ್ದು. ಸೊ ನಮ್ಮ ತಾಯಿ ಅವ್ರ ಇದು ಮಡಿಕೇರಿ ಕಡೆ. ಸೊ ನನಗೆ ಯಾವಾಗ್ಲೂ ಈ ಥರ ಜಾಗಗಳೇ ನನಗೆ ಫೇವ್ರೆಟ್.